ಕೋಳಿ ಟೂರ್ ಮಣ್ಣಿ ನಾನೇ ಹೇಳ್ತೇನೆ ಕೈಪಲ್ಯ ಬೆಂಡಿಕಾಯಿ ಗೋಪಾಲನ್ ಮಾಲ್ ಓಲ್ಡ್ ಮದ್ರಾಸ್ ರೋಡಲ್ಲಿ ಮಲ್ಕೊಂಡಿದ್ದೆ ಗಾಡಿ ಹಾಕೊಂಡು. ಇಲ್ಲಿ ಸಿದ್ದೋಣ ಅದಾನ, ಅಲ್ಲಿಗೆ ಹೋಗಂಬ ಊಟ ತರಿಸ್ತಾನ ಅಂತೇಳಿ ಕರ್ಕೊಂಬಂದಾನ. ಇಲ್ಲಿ ಬಂದಲ್ಲ ಊಟನೂ ತರಿಸಲ್ಲ ಏನೋ ತರಿಸಲ್ಲ. ಊಟ ತರಿಸಿದ್ರೆ ಆ ಕಡೆ ಹೋಗ್ಲತ್ತ ನೋಡ್ರಿ ಇಬ್ರು ಸರಿಗ. ಹಾಂ ಹೆಂಗಪ್ಪ ಈಗ ಯಾರು ತರಿಸ್ತೀರಿ ಈಗ ಹೇಳಿಲ್ಲ? ಮಾರಿ ಯಾಕೆ ನೀನು ಕುಂಡಿನೇ ತೋರಿಸಲ್ಲ ಆಯ್ತು ಹೋಲಿ ಈಗ ಚಂದ್ಯ. ಹಾಂ ಮಾಡು. ಫೈನಲ್ಲಿ ಗೈಸ್ ಟಾರ್ಚರ್ಗಂತೂ ಬುಕ್ ಮಾಡಲೇಬೇಕು. ಇಷ್ಟೊತ್ತು ಮಾಡಲ್ಲತ್ತಿದ್ದ. ಕ್ಯಾಮ್ರಾ ಆನ್ ಮಾಡಿ ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು ಬುಕ್ ಮಾಡತ್ತವನೆ. ಸಿದ್ದೋಣ ಏನಂತ ಹೇಳಿದಕ್ಕೆ ಕರೆಕ್ಟ್ ಅದಲ್ಲ? ಒಂದಾಗ್ಯದ 12 ಗಂಟೆ ಬಾ ಅಂತೇಳಿ ಕರ್ಕೊಂಡ್ಬಂದು. ಹಾಂ ಕರೆಕ್ಟ್ ಇದೆಯಲ್ಲ? ಖಾಲಿ ಆಗ್ಯದಂದ್ರೆ ಹಂಗ್ರಿ ಅಲ್ಲಿ 15 ಕಿಲೋಮೀಟರ್ ಅಂತ ಧರ್ಮ. ಹಾಂ ಮತ್ತೆ ಅದು ಮಲ್ಕೊಂಡಿದ್ದಣ. ಹಾಂ 1 ಅವರ್ ಟ್ರಿಪ್ ಕ್ಯಾನ್ಸಲ್ ಆಗ್ಯದ. 1 ಅವರ್ಗೆ ಹೋಗೋದು ಕ್ಯಾನ್ಸಲ್ ಆಗಿಸಲಿ ಅಂದ ಅಲ್ಲಿ ಬಂದೀನಿ. ಇಲ್ಲಿ ಊಟ ಇಲ್ಲ ಖಾಲಿ ಆಗ್ಯದಂದ್ರೆ ಹಂಗೆ ಬುಕ್ ಮಾಡ್ಬೇಕು. ಅದಕ್ಕೇನು ಏನ್ ನೋಡ್ಲತ್ತಿದ? कितने तेजस्वी लोग हैं हमारे पास, कितने शानदार विचार रखते हैं. ಏನು ಆರ್ಡರ್ ಮಾಡ್ತೀರ ಚಂದೆ? ಸಿದ್ದೋಣ ನಿಂದೇನ್ರಿ ಹೇಳದೇನು? ನಂದು ಏನಿಲ್ಲಪ್ಪ, 1 ಗಂಟೆ ಆಗ್ಯದ, ಎಲ್ಲ ಮಕ್ಕೊಂಡಿರ್ತಾರ. ಮುಂಜಾನೆ ಹೇಳ್ತೀನಿ ಏನು ಹೇಳದಿತ್ತು. ಇಲ್ಲ ಇನ್ನೊಂದು 2 ಮಾತು ಹೇಳಿ ಈಗ. ಏನಿಲ್ಲ ನೋಡು ಹಂಗೆ ಮಾಡಬೇಡ. ಕಣ್ರೆಪ್ಪಿ ಮುಚ್ಚಲತ್ತೋ ಮಕ್ಕೋದು ಈಗ ಅಷ್ಟೇ ಕೆಲಸ. ದಿನ ಮಲ್ಕೊಂಡ್ 3 ಗಂಟೆ ಆಗ್ತದೆ, ಬೆಳಗ್ಗೆ 6 ಗಂಟೆಗೆ ಎದ್ದೋಳತ್ ನಾನು. ಈ ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಈ ನನ್ನ ಮಕ್ಕಳು ಒಂದೊಂದಲ್ಲ ನಾನೇ ಹೇಳ್ತೀನಿ ಅಂತೇಳಿ ಕೈಪಲ್ಯ ಬೆಂಡಿಕಾಯೋ. रुको जरा सबर करो. ಕೋಳಿ ಟೂರ್ ಮಣ್ಣಿ ಅಭಿ ಮಜಾ ಆएगा ना भिड़ो. ಕೋಳಿಗಳು ಹೋಗಿ ಬಸ್ಸಿಗೆ ಎಲ್ರು ಬೇಗ ಬೇಗ ಬಸ್ ಹತ್ತಿ. ಇಡೀ ಕರ್ನಾಟಕನ ಒಂದ್ ರೌಂಡ್ ಹಾಕೊಂಡ್ ಬರೋಣ. ಕೋಳಿಗಳಿಗೆ ಬಸ್ ಫ್ರೀ ಇದೆ, ಆದ್ರೆ ಹುಂಜುಗಳು ದುಡ್ಡು ಕೊಟ್ಟು ಟಿಕೆಟ್ ತಗೋಬೇಕು. ಮ್ಯಾಗಿ ಅದದು ಪೂಮಾ ಏನು ಪೂಮಾ ಬಾಸುಮತಿ ರೈಸ್ ಹೊಂಟವ. ಅಕ್ಕಿ ಹೊಂಟದ್ರಾಗ ಅಕ್ಕಿ ಬೆಂಗಿಡದ ಊಟ ಬರ್ತದೆ. डिप्रेशन मैं डिप्रेशन में रहता हूँ हमेशा. अब भी मैं डिप्रेशन में हूँ, माँ कसम. मैं डिप्रेशन में रहता हूँ हमेशा. सिर में दर्द रहता हो. ಗೈಸ್ ಎಷ್ಟು ಹುಷಾರದಾರಂದ್ರ ನಾವು ಫುಡ್ ಆರ್ಡರ್ ಮಾಡೋದು ನಾವು ಅಂದಿದ್ದೆವು. ಬ್ಲಿಂಕಿಡ್ದಾಗ ಹೋಗಿ ಊಟ ನೋಡ್ತೀವಿ. ಬ್ಲಿಂಕಿಡ್ದಾಗ ಅಲ್ಲೇ ಫುಡ್ ಆರ್ಡರ್ ಆಗ್ತದೆ. ಸಿದ್ದೋಣ ಅಕ್ಕಿ ಬಿಗಿ ತರಿಸಿ ಕೇಳಿಲ್ಲ. ಅಕ್ಕಿ ಕಿಲ್ ಇಟ್ಕೆಲ್ಲ ರೈಸ್ ಮಾಡ್ಬೇಕ ನಾವು. ಅಕ್ಕಿ ರೈಸ್ ಅಂತ ಹೊಡ್ಲತ್ತಾನ ಪಾಕಿಟ್ ಹೊಂಟವ. ಗೈಸ್ ಟೈಮ್ ನೋಡಿ ರಾತ್ರಿ 1:15 ಆಗಿದೆ. ಬಟ್ ಇನ್ನ ಆರ್ಡರ್ ಮಾಡೋದಾಗ್ಯದನ. ಆಲ್ರೆಡಿ ಅರ್ಧ ಗಂಟೆ ಆಯ್ತು ಆರ್ಡರ್ ಮಾಡ್ತೀನಿ ಅಂತೇಳಿ. ಆ ಪೋವಕ್ಕೆ ಹೋಗಿ ಪೋಮ ಅಂದಂಗ ಆಯ್ತೀವಿ ನಡೆ ಬರ. ನಮ್ ಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ, ಯಾವ್ದೋ ಒಂದ್ ದಿಕ್ಕಿಲ್ದಲ್ಲೇ ಎಣ ಹೊರಕ್ ಹೋಯ್ತೀವಿ ಅಂತ ತಿಳ್ಕೊ. ಅದಕ್ ಸಹಿತ ನಾವೇನಾರು ಒತ್ಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕೆ ಹಂಗೆ ಪುರ್ರ ನಂಗೆ ಆರುಂಟೋಯ್ತದೆ ಕಡೆ. ಗೈಸ್ ಫೈನಲ್ ಆಗಿ ಆರ್ಡರ್ ಆಗಿದೆ ಫುಡ್. ತೋರಿಸ್ತೀನಿ ಬನ್ನಿ ನೋಡಿ. 1/2 ಅವರ್ ಆಗಿದ್ಮೇಲೆ ಆರ್ಡ್ರ್ ಆಯಿತು. ಈಗ ಆರ್ಡ್ರ್ ಬರೋ ಗಂಟ ವೇಟ್ ಮಾಡೋಣ. ಆರ್ಡ್ರ್ ಬಂದಮೇಲೆ ಮತ್ತೆ ಸಿಗ್ನೆ ಅಲ್ಲಿ ಗಂಟ ಗೈಸ್. ಬಾಯ್ 5 minutes later. ಆರ್ಡ್ರ್ ಬಂತು. ಏನು ತರಿಸಿದಾರಂತ ನೋಡೋಣ ಬನ್ನಿ ಗೈಸ್. ಏನು ಗೊತ್ತಾ, ಇನ್ನೊಂದು ಬಡ್ಡಿ ಮಗ ಊಟದ ದುಡ್ಡು ಕೊಟ್ಟಿಲ್ಲ. 100 ರೂಪೀಸ್ ಮಾತ್ರ ಕೊಟ್ಟವನು. ಉಳ್ಕಿದ್ದು ನಾನು ಹಾಕಿದ್ದೀನಿ ಗೈಸ್. ನೋಡಿ ಇಲ್ಲಿ 2 ಪಿಜ್ಜಾ ತರಿಸಿದ್ದು.
ಇಲ್ಲಿ ದುಡ್ಡು ಕೊಡ್ತೀನಿ ಅಂತ ಹೇಳಿದ ಅವನು, ನಾನು ಕೊಟ್ಟಿದ್ದೆ. ಬಾಯಿ ತೆಗೆದ್ರೆ ಸಾಕು ಬಚ್ಚಲಾಗ್ಯದ. ಪ್ಯಾನಲ್ ಐಕೊಂಡ್ ತೊಳ್ಕೊಲಿ. 2:30 ತಿಂತಾ ಇದೀವಿ. ಎಲ್ಲರೂ ಉಂಟು ಮಕ್ಕೋ ಟೈಮಿಗೆ ನಾವು ತಿಂತಾ ಇದೀವಿ. ಎಷ್ಟು ಖುಷಿ ನೋಡೋ ನೀ ಬೈಯೋದ್ರಿಂದ. ಮಿನ್ರಿ ಗೈಸ್ ನೋಡಿ ಹೆಂಗ್ ತಿಂತಿದಾರೆ ಇಬ್ರು ಸೇರಿ.